ಶೆಟ್ಟರ ಗ್ಯಾಂಗ್ನಲ್ಲಿ ಬಿರುಕು ಮೂಡ್ತಾ ಕಳೆದ 7-8 ವರ್ಷಗಳಿಂದ ಈಚೆಗಿನ ಬೆಳವಣಿಗೆಗಳನ್ನು ನೋಡಿದಾಗ ಆರ್ ಅಂತಲೇ ಅವ್ರನ್ನ ಎಲ್ಲರೂ ಕೂಡ ಕರಿತಾ ಇದ್ರು. ಅವರ 3 ಜನರ ಮಧ್ಯದಲ್ಲಿ ಇದ್ದಂತಹ ಫ್ರೆಂಡ್ಶಿಪ್ಪು, ಆ ಬಾಂಡಿಂಗ್ ಇತ್ತಲ್ಲ. ರಿಷಬ್ ಶೆಟ್ಟಿ ಅವರು ಇತ್ತೀಚೆಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು, ಅಧ್ಯಾಯ 2 ಇಲ್ಲಿಂದ ಶುರು ಅನ್ನುವಂಥದ್ದು. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂತಹ ಮಾತಿದೆಯಲ್ಲ, ಖಂಡಿತವಾಗ್ಲೂ ಅದು ಹೌದು. ಎಲ್ಲೋ ಒಂದು ಕಡೆ ಸಂಭಾವನೆ ವಿಚಾರ ಇರಬಹುದು, ಶೇರಿಂಗ್ ವಿಚಾರ ಇರಬಹುದು, ಅಥವಾ ಮುಂದಿನ ಸಿನಿಮಾಗಳಲ್ಲಿ ನಾವು ಹೇಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ರಿಷಬ್ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಎಲ್ಲೂ ಕೂಡ ಈ ಸಿನಿಮಾ ಬಗ್ಗೆ ಮಾತಾಡಲಿಲ್ಲ. ರಾಜ್ಬಿ ಶೆಟ್ಟಿ ಅವರ ಬಗ್ಗೆಯೂ ಕೂಡ ಒಂದು ಪೋಸ್ಟ್ ಅನ್ನು ಕೂಡ ಹಾಕಲಿಲ್ಲ. ರಿಷಬ್ ಶೆಟ್ಟಿ ಅವರ ಬಗ್ಗೆಯೂ ಕೂಡ ಎಲ್ಲೂ ಪೋಸ್ಟ್ ಇಲ್ಲ, ಕಾಂತಾರ ಬಗ್ಗೆಯೂ ಇಲ್ಲ, ಸೂಫ್ರಮ್ ಶೋ ಬಗ್ಗೆಯೂ ಇಲ್ಲ. ಕಿರಿಕ್ ಪಾರ್ಟಿಯ ನಂತರ ಚಾರ್ಲಿಯಲ್ಲಿ ಒಂದು ಲೆವೆಲ್ಗೆ ಯಶಸ್ಸನ್ನು ಗಳಿಸಿದ್ರು ಕೂಡ ಅದಾದ ನಂತರ ಅವರಿಗೆ ಆ ಯಶಸ್ಸನ್ನು ಸಸ್ಟೈನ್ ಮಾಡಿಕೊಳ್ಳುವಂತಹ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ನೋಡಬಹುದಾಗಿದ್ದಂತಹ ಕನ್ನಡ ಪ್ರೇಕ್ಷಕರಿಗೆ ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಷಯ ಶೆಟ್ಟರ ಗ್ಯಾಂಗ್ನಲ್ಲಿ ಬಿರುಕು ಮೂಡ್ತಾ ಅನ್ನುವಂಥದ್ದು. ಕಳೆದ 7-8 ವರ್ಷಗಳಿಂದ ಈಚೆಗಿನ ಬೆಳವಣಿಗೆಗಳನ್ನು ನೋಡಿದಾಗ ಶೆಟ್ಟರ ಗ್ಯಾಂಗ್ ಅಂದಾಗ ಪ್ರತಿಯೊಬ್ಬ ಸಿನಿ ಪ್ರೇಕ್ಷಕರ ಕಿವಿ ಕೂಡ ಅರಳುತ್ತೆ. ಯಾಕಂತ ಹೇಳಿದ್ರೆ ಶೆಟ್ಟರ ಗ್ಯಾಂಗ್ ಆ ರೀತಿಯ ಸಿನಿಮಾಗಳನ್ನು ಮಾಡುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದರು. ಅದು ರಕ್ಷಿತ್ ಶೆಟ್ಟಿ ಇರಬಹುದು, ರಿಷಬ್ ಶೆಟ್ಟಿ ಇರಬಹುದು ಮತ್ತು ರಾಜ್ಬಿ ಶೆಟ್ಟಿ ಅವರು ಇರಬಹುದು. ಆರ್ ಅಂತಲೇ ಅವ್ರನ್ನ ಎಲ್ಲರೂ ಕೂಡ ಕರಿತಾ ಇದ್ರು. ಅವರ 3 ಜನರ ಮಧ್ಯದಲ್ಲಿ ಇದ್ದಂತಹ ಫ್ರೆಂಡ್ಶಿಪ್ಪು, ಆ ಬಾಂಡಿಂಗ್ ಇತ್ತಲ್ಲ, ಅದು ಅನೇಕ ವೇದಿಕೆಗಳಲ್ಲಿ 3 ಜನ ಕೂಡ ಕಾಣಿಸ್ಕೊಳ್ತಿದ್ರು. ಅವ್ರನ್ನ RRR ಅಂತಲೇ ಎಲ್ಲರೂ ಕೂಡ ಕರಿತಾ ಇದ್ರು. ಮತ್ತು ಈ 3 ಜನರು ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳಿರ್ಬೋದು ಅಥವಾ ನಾಯಕ ನಟರಾಗಿ ಆಯ್ಕೆ ಮಾಡಿಕೊಂಡಂತಹ ಕಥೆಗಳಿರಬಹುದು. ಅದೆಲ್ಲವನ್ನು ನೋಡಿದಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಬದಲಾವಣೆಯನ್ನಂತೂ ಖಂಡಿತವಾಗ್ಲೂ ತಂದರು. ಆ ಬದಲಾವಣೆ ಎಲ್ಲಿಯವರೆಗೂ ಅನ್ನುವಂತಹ ಪ್ರಶ್ನೆ ಈಗ ಹುಡ್ತಾ ಇದೆ. ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ 3 ಜನ ಕೂಡ ನಟರು, 3 ಜನ ಕೂಡ ನಿರ್ದೇಶಕರು. ಇವರ ಜರ್ನಿ ಮುಂದುವರೆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ವರ್ಷ ಒಳ್ಳೊಳ್ಳೆ ಸಿನಿಮಾಗಳನ್ನು, ಬೇರೆ ಭಾಷೆಯವರು ನಮ್ಮ ಕಡೆ ತಿರುಗಿ ನೋಡುವಂತಹ ಸಿನಿಮಾಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಆದರೆ ಅದು ಯಾಕೋ ಮುಂದಿನ ದಿನಗಳಲ್ಲಿ ಆಗಲ್ವೇನೋ ಅನ್ನುವಂತಹ ಅನುಮಾನ ಕಾಡೋಕ್ಕೆ ಶುರುವಾಗ್ತಾ ಇದೆ. ಬಹಳ ಪ್ರಮುಖವಾದಂತಹ ಕಾರಣ, ರಿಷಬ್ ಶೆಟ್ಟಿ ಅವರು ಇತ್ತೀಚೆಗೆ ಒಂದು ಪೋಸ್ಟನ್ನು ಹಾಕಿದ್ರು, ಅಧ್ಯಾಯ 2 ಇಲ್ಲಿಂದ ಶುರು ಅನ್ನುವಂಥದ್ದು. ಅಧ್ಯಾಯ 2 ಇಲ್ಲಿಂದ ಶುರು ಅನ್ನುವಂತಹ ಪೋಸ್ಟ್ ಬಗ್ಗೆ ಎಲ್ರಿಗೂ ಕುತೂಹಲ ಇತ್ತು. ಅಧ್ಯಾಯ 2 ಯಾವುದು ಅನ್ನುವಂತಹ ಪ್ರಶ್ನೆ ಅದಾದ ನಂತರ ಹುಟ್ಕೊಳ್ತು. ಯಾಕಂದರೆ ಕಾಂತಾರ ಬಂತು, ಕಾಂತಾರ ಚಾಪ್ಟರ್ 1 ಬಂತು, ಹಾಗಿದ್ರೆ ಅಧ್ಯಾಯ 2 ಚಾಪ್ಟರ್ 2 ಆಗಿರುತ್ತಾ ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲದ ಮಧ್ಯದಲ್ಲೇ ಇನ್ನೊಂದು ಪ್ರಶ್ನೆ ಸಿನಿ ಪ್ರೇಕ್ಷಕರಲ್ಲಿ ಉದ್ಭವಿಸಿದ್ದು, ಆ ಪೋಸ್ಟ್ನಲ್ಲಿ ಇದ್ದಂತಹ ಒಂದು ಲೋಗೋ ಏನು, ರಿಷಬ್ ಶೆಟ್ಟಿ ಫಿಲ್ಮ್ಸ್. ಕಾಂತಾರ ಚಾಪ್ಟರ್ 1 ಪ್ರೊಡ್ಯೂಸ್ ಮಾಡಿದ್ದು ಹೊಂಬಾಳೆ ಫಿಲ್ಮ್ಸ್. ಆದರೆ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಮಧ್ಯದಲ್ಲಿ ಬಿರುಕು ಮೂಡ್ಬಿಡ್ತಾ ಅನ್ನುವಂಥದ್ದು ಖಂಡಿತವಾಗ್ಲೂ ಹೌದು ಅಂತಲೇ ಈಗ ಈ ಕ್ಷಣಕ್ಕೆ ನಾವು ಹೇಳಬೇಕಾಗತ್ತೆ. ಯಾಕಂತ ಹೇಳಿದರೆ ಈ ಪೋಸ್ಟನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕಾಂತಾರ ಚಾಪ್ಟರ್ 2ನ ತಮ್ಮ ಬ್ಯಾನರ್ನಲ್ಲೇ ಮಾಡ್ತಾರೇನೋ ಅನ್ನುವಂತಹ ಚರ್ಚೆಗಳು ಕೂಡ ಒಂದು ಕಡೆ ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಹೊಂಬಾಳೆ ಬ್ಯಾನರ್ನ ಇನ್ಸ್ಟಾ ಪೇಜನ್ನು ರಿಷಬ್ ಶೆಟ್ಟಿ ಅನ್ಫಾಲೋ ಮಾಡಿದರು. ಇದು ಮತ್ತಷ್ಟು ಅನುಮಾನಗಳಿಗೆ ಕಾರಣ ಆಯಿತು. ಅದಾದ ನಂತರ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಅಫ್ಕೋರ್ಸ್ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂತಹ ಮಾತಿದೆಯಲ್ಲ, ಖಂಡಿತವಾಗ್ಲೂ ಅದು ಹೌದು. ಕಾಂತಾರ ಬಂದಾಗ ಹೊಂಬಾಳೆ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತು. ಅದಾದ ನಂತರ ಅದು ಪ್ಯಾನ್ ಇಂಡಿಯಾ ಸಕ್ಸಸ್ ಆದಮೇಲೆ ಕಾಂತಾರ ಚಾಪ್ಟರ್ 1 ಬಹಳ ದೊಡ್ಡ ಮಟ್ಟದಲ್ಲಿ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡ್ತು. ಒಬ್ಬ ನಟರು, ನಿರ್ಮಾಪಕರು ಅಥವಾ ನಿರ್ದೇಶಕರು ದೊಡ್ಡ ಮಟ್ಟದಲ್ಲಿ ಈ ರೀತಿ ಬೆಳೆದಾಗ ಭಿನ್ನ ಅಭಿಪ್ರಾಯಗಳು ಬರೋದು ಸಹಜ. ಮುಂದಿನ ಸಿನಿಮಾಗಳನ್ನು ಮಾಡುವಾಗ ಎಲ್ಲೋ ಒಂದು ಕಡೆ ಸಂಭಾವನೆ ವಿಚಾರ ಇರಬಹುದು, ಶೇರಿಂಗ್ ವಿಚಾರ ಇರಬಹುದು, ಅಥವಾ ಮುಂದಿನ ಸಿನಿಮಾಗಳಲ್ಲಿ ನಾವು ಹೇಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗೋದು ಸಹಜ. ಆ ನಿಟ್ಟಿನಲ್ಲಿ ಮೊದಲೇ ಹೊಂಬಾಳೆ ಬ್ಯಾನರ್ ಮತ್ತು ರಿಷಬ್ ಶೆಟ್ಟಿ ಅವರ ನಡುವೆ ಭಿನ್ನಾಭಿಪ್ರಾಯ ಆಗಿರಬಹುದು. ಆ ಕಾರಣಕ್ಕಾಗಿ ಇದಾಗಿದೆ ಅನ್ನುವಂಥದ್ದು. ಇಬ್ಬರೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದನ್ನೇ ನಿಜ ಅಂತ ನಾವೆಲ್ಲರೂ ಕೂಡ ನಂಬ್ಕೊಳ್ಬೇಕಾಗತ್ತೆ. ಎಲ್ಲ ಸಿನಿಪ್ರಿಯರು ಕೂಡ ಅದನ್ನು ನಂಬ್ಕೊಳ್ತಾ ಇದ್ದಾರೆ. ಅದಾಗಿ ಕೆಲವೇ ದಿನಗಳ ಅಂತರದಲ್ಲಿ ಮತ್ತೊಂದು ಸುದ್ದಿ ಬರುತ್ತೆ. ಅದು ರಿಷಬ್ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನುವಂಥದ್ದು.
ಇದು ಮತ್ತೊಂದು ಅಚ್ಚರಿಗೆ ಕಾರಣ ಆಗುತ್ತೆ. ದಿಢೀರ್ನೆ ಏನಾಯ್ತು, ಎಲ್ಲರನ್ನು ಈ ರೀತಿ ಅನ್ಫಾಲೋ ಮಾಡ್ತಿದ್ದಾರಲ್ಲ ಅನ್ನುವಂಥದ್ದು. ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರ ವಿಚಾರಕ್ಕೆ ಬಂದ್ರೆ, ಇವರಿಬ್ಬರ ಮಧ್ಯೆ ವೈಮನಸ್ಸು ಅಥವಾ ಮನಸ್ತಾಪ ಇದೆ ಅನ್ನುವಂಥ ವಿಚಾರ ಇವತ್ತಿನದ್ದಲ್ಲ. ಸೂ ಫ್ರಮ್ ಸೋ ಕಳೆದ ವರ್ಷ ಏನು ಸಿನಿಮಾ ಬಂತು ಆ ಸಂದರ್ಭದಿಂದಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೂ ಫ್ರಮ್ ಸೋ ಸಿನಿಮಾ ಬಂದಾಗ, ಅಷ್ಟು ದೊಡ್ಡ ಯಶಸ್ಸನ್ನ ಕಂಡಾಗ, 100 ಕೋಟಿ ಕ್ಲಬ್ ಅನ್ನ ಸೇರಿದಾಗಲೂ ಕೂಡ ರಿಷಬ್ ಶೆಟ್ಟಿ ಅವರು ಎಲ್ಲೂ ಕೂಡ ಈ ಸಿನಿಮಾ ಬಗ್ಗೆ ಮಾತಾಡಲಿಲ್ಲ. ರಾಜ್ಬಿ ಶೆಟ್ಟಿ ಅವರ ಬಗ್ಗೆಯೂ ಕೂಡ ಒಂದು ಪೋಸ್ಟ್ ಅನ್ನು ಕೂಡ ಹಾಕಲಿಲ್ಲ. ಅದಾದ ನಂತರ ಕಾಂತಾರ ಚಾಪ್ಟರ್ 1 ಬರುತ್ತೆ. ಈ ಕಡೆ ರಾಜ್ಬಿ ಶೆಟ್ಟಿ ಅವರು ರಿಷಬ್ ಶೆಟ್ಟಿ ಅವರ ಬಗ್ಗೆ ಆಗಲಿ, ಕಾಂತಾರ ಚಾಪ್ಟರ್ 1 ಬಗ್ಗೆ ಆಗಲಿ ಮಾತಾಡಲಿಲ್ಲ. ಇದು ಎಲ್ಲೋ ಒಂದು ಕಡೆ ಆಗಿನಿಂದಲೂ ಅನುಮಾನ ಮೂಡಿತ್ತು. ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ನನ್ನ ಚಿತ್ರೀಕರಣ ಮಾಡಿದ್ದು ರಾಜ್ಬಿ ಶೆಟ್ಟಿ ಅವರು. ಆದರೆ ಕಾಂತಾರ ಚಾಪ್ಟರ್ 1ನಲ್ಲಿ ರಾಜ್ಬಿ ಶೆಟ್ಟಿ ಅವರ ಯಾವುದೇ ಪಾತ್ರ ಇರಲಿಲ್ಲ, ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ. ರಿಷಬ್ ಶೆಟ್ಟಿ ಅವರು ಕೂಡ ರಾಜ್ಬಿ ಶೆಟ್ಟಿ ಅವರ ಹೆಸರನ್ನು ಹೇಳಲಿಲ್ಲ. ರಾಜ್ಬಿ ಶೆಟ್ಟಿ ಅವರು ಕೂಡ ರಿಷಬ್ ಶೆಟ್ಟಿ ಅವರ ಬಗ್ಗೆ ಆಗಲಿ, ಕಾಂತಾರ ಚಾಪ್ಟರ್ 1 ಬಗ್ಗೆ ಆಗಲಿ ಮಾತಾಡಲಿಲ್ಲ. ಆಗಲೇ ಗೊತ್ತಾಯಿತು ಎಲ್ಲೊಂದು ಕಡೆ ಮನಸ್ತಾಪ ಇದೆ, ಇವರಿಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ ಅನ್ನುವಂಥದ್ದು. ಈಗ ಅದಕ್ಕೆ ಪುಷ್ಟಿ ನೀಡೋ ಹಾಗೆ ರಾಜ್ಬಿ ಶೆಟ್ಟಿ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ರುಕ್ಮಿಣಿ ವಸಂತ್ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ರುಕ್ಮಿಣಿ ವಸಂತ್ ಅವರು ಕೆಲವೊಂದು ಕಡೆ ರಕ್ಷಿತ್ ಶೆಟ್ಟಿ ಅವರ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅನ್ಫಾಲೋ ಮಾಡಿದ್ರೆ ಗೊತ್ತಿಲ್ಲ. ಮತ್ತೊಂದು ಕಡೆ ಸೂ ಫ್ರಮ್ ಸೋ ಬಂತು, ಕಾಂತಾರ ಬಂತು, ಏನೇನೇನೋ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ರು ಕೂಡ ರಕ್ಷಿತ್ ಶೆಟ್ಟಿ ಅವರು ಇದ್ಯಾವುದ್ರ ಬಗ್ಗೆಯೂ ತಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಐಸೋಲೇಟ್ ಆಗಿಬಿಟ್ರು. ಎಲ್ಲೋ ಹೋಗ್ಬಿಟ್ರು. ಅವರು ಎಲ್ಲಿ ಹೋಗಿದ್ದಾರೆ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಯಾವುದೋ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ. ರಿಷಬ್ ಶೆಟ್ಟಿ ಅವ್ರ ಬಗ್ಗೆಯೂ ಕೂಡ ಎಲ್ಲೂ ಪೋಸ್ಟ್ ಇಲ್ಲ, ಕಾಂತಾರ ಬಗ್ಗೆಯೂ ಇಲ್ಲ, ಸೂ ಫ್ರಮ್ ಸೋ ಬಗ್ಗೆಯೂ ಇಲ್ಲ. ಆಗ ಗೊತ್ತಾಯಿತು ಈ ಮೂರೂ ಜನರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ, ವೈಮನಸ್ಸು ಮೂಡಿದೆ ಅನ್ನುವಂಥದ್ದು. ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಈಗ ರಿಷಬ್ ಶೆಟ್ಟಿ ಅವರು ಎಲ್ಲರನ್ನೂ ಅನ್ಫಾಲೋ ಮಾಡೋ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಪತ್ನಿ ಪ್ರಗತಿ ಶೆಟ್ಟಿ, ರಿಷಬ್ ಶೆಟ್ಟಿ ಫಿಲ್ಮ್ಸ್ ಮತ್ತು ರಿಷಬ್ ಶೆಟ್ಟಿ ಫೌಂಡೇಶನ್ 3ನೇ ಫಾಲೋ ಮಾಡ್ತಿದ್ದಾರೆ. ಮಿಕ್ಕ ಎಲ್ಲರನ್ನು ಅನ್ಫಾಲೋ ಮಾಡಿದ್ದಾರೆ. ಹಾಗಿದ್ರೆ ಏನಾಯಿತು? ಇದು ನಿಜಕ್ಕೂ ಅಚ್ಚರಿ ಪಡುವಂತಹ ವಿಚಾರ. ಯಶಸ್ಸು ಅನ್ನುವಂಥದ್ದು ಬಂದಾಗ ಸಾಕಷ್ಟು ಏರುಪೇರುಗಳಾಗತ್ತೆ, ವೈಮನಸ್ಸುಗಳು ಮೂಡುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಈ ಹಿಂದೆಯೂ ಕೂಡ ನಾವು ಹಿಂದಿನ ವಿಡಿಯೋದಲ್ಲೂ ಕೂಡ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಬಗ್ಗೆ ಮಾತಾಡಿದ್ವಿ. ಕಾರಣವೇ ಇಲ್ಲದೆ ಅವರಿಬ್ಬರು ಬೇರೆ ಆದರು ಅನ್ನುವಂಥದ್ದು. ತುಂಬ ದೊಡ್ಡ ದೊಡ್ಡ ಯಶಸ್ಸುಗಳನ್ನು ನೋಡಿದಂಥವರ ಮಧ್ಯೆ ಈ ರೀತಿ ವೈಮನಸ್ಸುಗಳು ಮೂಡೋದು ಬಹಳ ಸರ್ವೇ ಸಾಮಾನ್ಯ. ಈಗ ಆಗಿರ್ತಕ್ಕಂಥದ್ದು ಅದೇ. ಸೂ ಫ್ರಮ್ ಸೋ ಮೂಲಕ ರಾಜ್ಬಿ ಶೆಟ್ಟಿ ಅವರು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ರು. ಒಂದು ಸಣ್ಣ ಬಜೆಟ್ನ ಸಿನಿಮಾವನ್ನು 100 ಕೋಟಿ ಕ್ಲಬ್ಗೆ ಸೇರುವ ಮಟ್ಟಕ್ಕೆ ಯಶಸ್ಸನ್ನು ಗಳಿಸ್ಕೊಂಡ್ರು. ಕಾಂತಾರ ಮೂಲಕ ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಆ ಕಡೆ ರಕ್ಷಿತ್ ಶೆಟ್ಟಿ ಅವರು ಕಿರಿಕ್ ಪಾರ್ಟಿಯ ನಂತರ ಚಾರ್ಲಿಯಲ್ಲಿ ಒಂದು ಲೆವೆಲ್ಗೆ ಯಶಸ್ಸನ್ನು ಗಳಿಸಿದ್ರು ಕೂಡ ಅದಾದ ನಂತರ ಅವರಿಗೆ ಆ ಯಶಸ್ಸನ್ನು ಸಸ್ಟೈನ್ ಮಾಡಿಕೊಳ್ಳುವಂತಹ ಒಂದು ಸಿನಿಮಾ ಅವರಿಗೆ ಸಿಗಲಿಲ್ಲ. ಈ ಕಡೆ ಯಶಸ್ಸು ರಾಜ್ಬಿ ಶೆಟ್ಟಿ ಅವ್ರನ್ನ, ರಿಷಬ್ ಶೆಟ್ಟಿ ಅವ್ರನ್ನ ಹಿಂಬಾಲಿಸಿದರೆ, ಆ ಕಡೆ ರಕ್ಷಿತ್ ಶೆಟ್ಟಿ ಅವರು ಸಪ್ತಸಾಗರದಾಚೆಯಲ್ಲೋ 2 ಸಿನಿಮಾಗಳು ಅಂತಹ ಯಶಸ್ಸನ್ನು ಗಳಿಸಲಿಲ್ಲ. ಅದರ ಹಿಂದೆ ಬಂದಂತಹ ಅವನೇ ಶ್ರೀಮನ್ನಾರಾಯಣ ಕೂಡ ಯಶಸ್ಸನ್ನು ಗಳಿಸಲಿಲ್ಲ. ಅವರ ಮುಂದೆ ಈಗ ಪ್ರಶ್ನೆಗಳಿದೆ. ಹಲವಾರು ಸಿನಿಮಾಗಳನ್ನು ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅವರು ಹೊಂಬಾಳದಿಂದ ಹೊರಗಡೆ ಬಂದಿದ್ದಾರೆ. ರಿಚರ್ಡ್ ಆಂಟನಿ ಸಿನಿಮಾ ಇನ್ನೂ ಕೂಡ ಯಾವುದೇ ಅಪ್ಡೇಟ್ ಕೂಡ ಅದ್ರ ಬಗ್ಗೆ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಗೊಂದಲಕ್ಕೀಡಾದ್ರ. ಕ್ರಿಯೇಟಿವ್ ಟೀಮ್ನಲ್ಲಿ ಈಗ ರಾಜ್ಬಿ ಶೆಟ್ಟಿ ಅವರು ಇಲ್ಲ, ರಿಷಬ್ ಶೆಟ್ಟಿ ಅವರು ಇಲ್ಲ. ಎಲ್ಲರೂ ಕೂಡ ಒಂದು ಕಾಲಕ್ಕೆ ಒಟ್ಟಿಗೆ ಸಿನಿಮಾ ಮಾಡಿದವರು, ಒಟ್ಟೊಟ್ಟಿಗೆ ಬೆಳೆದವರು. ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದಂತಹ 3 ಜನರ ಮಧ್ಯದಲ್ಲಿ ಬಿರುಕು ಮೂಡ್ತಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇದಾಗಬಾರ್ದಿತ್ತು ಅನ್ನುವಂಥದ್ದು. ಇವರೆಲ್ಲ ಒಟ್ಟಿಗೆ ಇದ್ದಿದ್ರೆ ಎಷ್ಟು ಅದ್ಭುತವಾದಂತಹ ಇನ್ನೊಂದಷ್ಟು ಸಿನಿಮಾಗಳನ್ನು ಕನ್ನಡಿಗರು ನೋಡಬಹುದಾಗಿತ್ತು. ಯಾಕಂತ ಹೇಳಿದರೆ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರು ಒಟ್ಟಿಗೆ ಸಿನಿಮಾಗಳನ್ನು ಮಾಡ್ಕೊಂಡು ಬಂದವರು. ರಿಕ್ಕಿ ಸಿನಿಮಾ ಮಾಡಿದರು, ಕ್ರಿಟಿಕಲಿ ಅಕ್ಲೈಮ್ಡ್, ಎಲ್ಲರೂ ಕೂಡ ಸಿನಿಮಾವನ್ನು ಮೆಚ್ಚಿದ್ರು. ಅದಾದ ನಂತರ ರಿಷಬ್ ಶೆಟ್ಟಿ ನಿರ್ದೇಶಿಸಿ ರಕ್ಷಿತ್ ಶೆಟ್ಟಿ ನಾಯಕರಾಗಿ ನಟಿಸಿದಂತಹ ಕಿರಿಕ್ ಪಾರ್ಟಿ ಸಿನಿಮಾ ಬಹಳ ದೊಡ್ಡ ಯಶಸ್ಸನ್ನು ಗಳಿಸುತ್ತೆ. ಅದಾದ ನಂತರ ಒಟ್ಟಿಗೆ ಉಳಿದವರು ಕಂಡಂತೆ ಇರಬಹುದು, ಬೇರೆ ಬೇರೆ ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದರು. ಆ ಒಂದು ಥಾಟ್ ಪ್ರೋಸೆಸ್ ಏನಿತ್ತು ಸಿನಿಮಾ ಮೇಕಿಂಗ್ನಲ್ಲಿ, ನಿರ್ದೇಶನದಲ್ಲಿ, ರೈಟಿಂಗ್ನಲ್ಲಿ, ಎಲ್ಲದರಲ್ಲೂ ಕೂಡ ಒಬ್ರಿಗೊಬ್ಬರು ಹೊಂದಾಣಿಕೆ ಇತ್ತಲ್ಲ. ಅವರ ಸಿನಿಮಾದಲ್ಲಿ ಇವರು ಕೆಲಸ ಮಾಡ್ತಕ್ಕಂಥದ್ದು, ಗೈಡ್ ಮಾಡ್ತಕ್ಕಂಥದ್ದು, ಇವರ ಸಿನಿಮಾದಲ್ಲಿ ಅವರು ವರ್ಕ್ ಮಾಡ್ತಕ್ಕಂಥದ್ದು, ಸ್ಕ್ರಿಪ್ಟಿಂಗ್ನಲ್ಲಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡೋದು, ಅದೆಲ್ಲವೂ ಕೂಡ ಅಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಈಗ 3 ಜನ 3 ದಿಕ್ಕು ಆಗಿರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ನೋಡಬಹುದಾಗಿದ್ದಂತಹ ಕನ್ನಡ ಪ್ರೇಕ್ಷಕರಿಗೆ ಅಂತಹ ಅವಕಾಶಗಳು ಖಂಡಿತವಾಗ್ಲೂ ಕಡೆ ಮಿಸ್ ಆಗುತ್ತೆ ಅಂತ ಅನಿಸುತ್ತೆ. ಮತ್ತೊಂದು ಕಡೆ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿಯನ್ನು ಹೊಂಬಾಳೆ ಸಿನಿಮಾ ನಿರ್ಮಾಣ ಮಾಡಬೇಕಾಗಿತ್ತು, ಅದು ಕೂಡ ಆಗ್ತಾ ಇಲ್ಲ. ಈ ಕಡೆ ರಿಷಬ್ ಶೆಟ್ಟಿ ಅವರು ಪೋಸ್ಟ್ ಮಾಡಿರೋದನ್ನು ನೋಡಿದರೆ ಅವರು ಕೂಡ ಹೊಂಬಾಳೆಯಿಂದ ಹೊರಗೆ ಬಂದು ತಮ್ಮ ಬ್ಯಾನರ್ನ ಮೂಲಕವೇ ಸಿನಿಮಾವನ್ನು ಮಾಡುವ ಯೋಚನೆಯಲ್ಲಿ ಏನಾದರೂ ಇದ್ದಾರಾ ಯಶ್ ಅವರ ರೀತಿಯಲ್ಲಿ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇದೆಲ್ಲವನ್ನು ನೋಡಿದಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಧ್ಯಾಯ ಏನು ಶುರುವಾಗಿತ್ತು ಈ ರೀತಿಯಲ್ಲಿ ಕೊನೆಯಾಗ್ತಾ ಇದೆಯಾ
ಇದ್ಯಾವುದೂ ಆಗದೇ ಇರಲಿ, ಈ ಎಲ್ಲ ಟ್ಯಾಲೆಂಟ್ಗಳು ಒಟ್ಟಿಗೆ ಸೇರಿ ಏನು ಸಿನಿಮಾ ಮಾಡ್ತಿದ್ರು ಅದನ್ನು ಮಾಡುವಂತೆ ಮುಂದೆ ಮತ್ತೆ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಆಗಿದೆ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.